ನೋಡಿ ಫ್ರೆಂಡ್ಸ್, ಇವತ್ತು ಆಲೂಗಡ್ಡೆ ತುಂಬ್ತಾ ಇದ್ವಲ್ಲ, ಅದಕ್ಕೆ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ರ? ಇವತ್ತು ಕೆಲಸ ಜಾಸ್ತಿ, ಇವತ್ತೊಂದು ದಿವಸ ಅಷ್ಟೇ, ಆಮೇಲೆ ಕೆಲಸ ಕಡಿಮೆ, ಇನ್ನೇನು ಕೆಲಸ ಇಲ್ಲ. ಜಿಮ್ಮಿನ ಹಬ್ಬೆಲ್ಲ ಮುಗಿಸಿದ್ರೆ ಹಳೆ ಅಮಾವಾಸ್ಯೆದು ದೀಪಾವಳಿಗೆ ರೆಡಿ ಆಗಬೇಕಿನ್ನು. ಹೊಸದಾಗಿ ಯಾವ ಹಬ್ಬ ಬರುತ್ತೆ ಅಷ್ಟರೊಳಗೆ ನಾವು ರೆಡಿಯಾಗಿರ್ಬೇಕು. ರೈತರ ಕೆಲಸ ಇದು. ತಲೆ ಮೇಲೊಂದು, ಕೈಯಲ್ಲೊಂದು, ಆಮೇಲೆ ಮೊಬೈಲ್ ಬೇರೆ ಇವಾಗ ಹೊಸದು, ಅದೊಂದು ಇರಲೇಬೇಕಲ್ಲ ಎಲ್ಲರಿಗೂ. ಹುಟ್ಟಿದ ಮಕ್ಕಳಿಗೂ ಕೂಡ ಮೊಬೈಲ್ ಬೇಕಲ್ಲ, ಹಾಗಾಗಿ ಈಗ ಮೊಬೈಲ್ ಒಂದು ಕೈಯಲ್ಲಿ. ಒಟ್ಟಿಗೆ ಯಾವುದೂ ಖಾಲಿ ಇರಬಾರ್ದು, ಎಲ್ಲ ಫುಲ್ಲಾಗಿರಬೇಕು ಅಂತ ಈ ಥರ ಕೆಲಸ. ಬ್ಯುಸಿ 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 ಮನುಷ್ಯ, ಆವಾಗಲೂ ಬ್ಯುಸಿಯಾಗಿರೋದೇ ಕೆಲಸ. ಅದಕ್ಕೆ ಇವಾಗ ಬೆಂಗಳೂರಿಗೆ ಆಲೂಗಡ್ಡೆ ತುಂಬ್ತಾ ಇದ್ದೀವಲ್ಲ, ಅದಕ್ಕೆ ಆಳುಗಳು ಬಂದವ್ರೆ. ಹಾಗಾಗಿ ತಿಂಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಟೈಮ್ ಆಯಿತು 9:30. ಬಿಸಿ ಬೇರೆ ಆಗ್ತೈತೆ, ಬಿಸಿ 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 ಆಗ್ತೈತಲ್ಲಪ್ಪ. ಎಲ್ಲರೂ ಬಿದ್ದರೆ ತಿಂಡಿ ಹೋಗಿ ಮತ್ತಿನ್ನೊಂದ್ಸಲ ಮಾಡಬೇಕಾಗುತ್ತೆ ಈ ರೋಡಲ್ಲಿ. ನೋಡಿ ಯಾವ ಥರ ಐತೆ ಅಂತ. ಈ ರೋಡಲ್ಲಿ ಮೊಬೈಲ್ ನೋಡೋದು ಇಲ್ಲ ರಸ್ತೆ ನೋಡೋದು ಒಂದು ಗೊತ್ತಾಗ್ತಿಲ್ಲ. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನನಗೂ ಒಂದು ಯೂಟ್ಯೂಬಿಗೆ ಒಂದು ವಿಡಿಯೋ ಬೇಕಲ್ಲ, ಯಾರು ಕೆಲಸ ಆಗ್ತದೆ ಅಂತ. ಇನ್ನೂ 10 ನಿಮಿಷದ ಮೇಲಾಗುತ್ತೆ ನಾನು ಹೋಗೋದಲ್ಲಿ, ದೂರದ್ದೇ. ಆಲೂಗಡ್ಡೆ ಕಿತ್ತೋಕೆಲ್ಲ ಜೋಳ ಹಾಕಿದ್ವಿ, ಜೋಳ ಹಾಕಿ ನೀರು ಬಿಟ್ಟಿದ್ವಿ. ಸರಿಯಾಗಿ ಮಳೆ ಬೇರೆ ಬರ್ತಾಯಿಲ್ಲ ಅಂತ ನೀರು ಬಿಟ್ವಿ ನೆನ್ನೆ ಮೊನ್ನೆ. ಬಿಸಿ ಅಲ್ಲ, ಎಷ್ಟು ಚೂರು ಗೊತ್ತಾ? ಅಯ್ಯಮ್ಮ, ಸಖತ್ ಬಿಸಿ ಆಗ್ತೈತಿ. ಕೆಳಗೆ ಕಿಟ್ಕಿಡ್ತಾಡ, ಕೆಳಗೆ ಕಿಟ್ಕೊಳ್ಳೋದೇ ಒಳ್ಳೆಯದು. ಸಖತ್ ಬಿಸಿ ಮೆತ್ತಿಯೆಲ್ಲ ಸುತ್ತೈತಿ. ಸಖತ್ ಬಿಸಿ ಐತಿ. ಹಿಂಗೆ ಇಟ್ಕೋಬೇಕು. ಸಖತ್ ಬಿಸಿ ಐತಿ. ಅಲ್ಲಿವರೆಗೂ 1 ನಿಮಿಷ ಅಷ್ಟೊಳಗೆ ನಲ್ತಾರೆ, ಬಿಸಿ ಆಗೋಗಿರುತ್ತೆ. ಇವಾಗ ಬಿಸಿ ಮಾಡ್ತಿರ್ಬೇಕು ನಾವು. ನಿಧಾನಕ್ಕೆ ಹೋದ್ರಾಯ್ತು. ಒಂದು ಕೈಯಲ್ಲಿ ಪಲಾವು, ಒಂದು ಕೈಯಲ್ಲಿ ಬಜ್ಜಿ, ಒಂದು ಕೈಯಲ್ಲಿ ಮೊಸರು ಬಜ್ಜಿ. ಹಿಂಗಾಯ್ತು ನನ್ನ ಕೆಲಸ. ಹೋಗ್ತಾ ಇದ್ದೀನಿ ಅಲ್ಲಿ ತಿಂಡಿ ತಗೊಂಡು. ಇರೋವರೆಗೂ ಏನೋ ಒಂದು ಕೆಲಸ ಮಾಡೋದು, ಅದರಲ್ಲಿ ನೆಮ್ಮದಿ ಕಾಣೋದು. ಯಾರೂ ಕೂರಂಗಿಲ್ಲ, ಕೈ ಕಾಲು ಚೆನ್ನಾಗಿರೋವರೆಗೂ ಕೆಲಸ ಮಾಡಲೇಬೇಕು. ಈ ಮನುಷ್ಯನ ಇದೇ ಅಷ್ಟು, ಕೆಲಸ ಮಾಡಲೇಬೇಕು, ಯಾರು ಮಾಡೋಂಗಿಲ್ಲ ಅನ್ನೋದು. ಈ ಥರ ಇರ್ತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ, ವಯಸ್ಸಾದವ್ರಿಗೂ, ಕೈ ಕಾಲು ಚೆನ್ನಾಗಿರೋವರೆಗೂ ಮಾಡಲೇಬೇಕು. ಇಲ್ಲಾಂದರೆ ಯಾರೂ ನೋಡಲ್ಲ. ದೇವ್ರೇ, ಏನಕ್ಕಪ್ಪ ಈ ಜೀವನ ಅನಿಸುತ್ತೆ. ಕೈ ಕಾಲು ಚೆನ್ನಾಗಿರೋವರೆಗೂ ನಾವು ಓಕೆ.